ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ತಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. 50 ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಕದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನ ವಿಧೋ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೆ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಚಂದ್ರಗ್ರಹಣ ವಿಷಯಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ನಾಳೆ ಬರುವ ಚಂದ್ರಗ್ರಹಣದ ಬಗ್ಗೆ ಬಹಳ ಜನರಿಗೆ ಸಮಸ್ಯೆ ಇದೆ, ಅನೇಕ ಪ್ರಶ್ನೆಗಳಿವೆ. ಪಂಚಾಂಗದಲ್ಲಿ ಮೊದಲು ಕೆಲವು ಪ್ರದೇಶಗಳಿಗೆ, ಭಾರತದ ಕೆಲವು ಪ್ರದೇಶಗಳಿಗೆ ಗ್ರಹಣದ ಆಚರಣೆ ಇಲ್ಲ ಅಂತ ಹೇಳಿದ್ದರು. ಆದರೆ ಅದರ ಜೊತೆಗೆ ಕೆಳಗೆ ನೋಟ್ಸ್ ಕೂಡ ಹಾಕಿದ್ರು ಪಂಚಾಂಗದಲ್ಲಿ. ಇದರ ಬಗ್ಗೆ ವಿದ್ವಾಂಸರಲ್ಲಿ ಚರ್ಚೆ ನಡೆದಿದೆ, ನಿರ್ಣಯ ಗ್ರಹಣದ ಪೂರ್ವದಲ್ಲಿ ತಿಳಿಸ್ತೇವೆ ಅಂತ ಹೇಳಿದರು. ಆ ಪ್ರಕಾರ ನಮ್ಮ ಮಠದವರು ನಿರ್ಣಯವನ್ನು ತಿಳಿಸಿದ್ದಾರೆ. ಚಂದ್ರಗ್ರಹಣ ನಾಳಿನ ದಿವಸ ಎಲ್ಲರೂ ಆಚರಿಸಬೇಕು. ಸಂಪೂರ್ಣ ಭಾರತ ದೇಶದಲ್ಲಿ ಎಲ್ಲರೂ ಆಚರಿಸಬೇಕು. ಮೊದಲು ಬೇಡ ಅಂತ ಯಾಕಂದಿದ್ರು ಅಂತಂದರೆ 5-10 ನಿಮಿಷದ 15 ನಿಮಿಷದ ಒಳಗಾಗಿರುವ ಗ್ರಸ್ತಾಸ್ತ ಚಂದ್ರಗ್ರಹಣಕ್ಕೆ ಅಂಗುಲ್ಯಗ್ರ ಗ್ರಹಣ ಅಂತೇಳಿ ಹೆಸರು. ಧರ್ಮಶಾಸ್ತ್ರದಲ್ಲಿ ಕೆಲವರು ಅಂಗುಲಗ್ರಹ ಗ್ರಹಣದ ಆಚರಣೆ ಬೇಕಾಗಿಲ್ಲ ಅಂತ ಹೇಳಿ ಕೆಲವು ಗ್ರಂಥಕಾರರು ಮಾಡಿದರೆ ಒಳ್ಳೆಯದು ಅಂತೇಳಿ ಏನೋ ಒಂದು ಸ್ವಲ್ಪ ನಮಗೆ ಸ್ವಲ್ಪ ಅವಕಾಶ ಸಿಗ್ತದೆ ಅಂತೇಳಿ ಅದನ್ನು ಉಪಯೋಗಿಸ್ಕೊಳ್ಬಾರ್ದು. ಒಂದು ವೇಳೆ ಅದು ದೋಷಕರವಾಗಿದ್ದರೆ ಆಚರಣೆ ಮಾಡದೇ ಇರೋದು ಬಹಳ ದೋಷಕರವಾಗ್ತದೆ.
ಇಲ್ಲದೇ ಇದ್ದರೆ ಉಪವಾಸ ಮಾಡಿದರೆ ಒಳ್ಳೆಯದೇ ಅಲ್ಲ. ಆದ್ದರಿಂದ ಅಂಗುಲ್ಯ ಗ್ರಹಣ ಮಾಡಬಾರದು ಅಂತ ತಿಳ್ಕೊಂಡಂತ ಹೇಳಿ ಅನೇಕ ವಿದ್ವಾಂಸರು ಸೇರಿ ನಿರ್ಣಯ ಮಾಡಿದ್ದರಿಂದಾಗಿ ಹೆಚ್ಚಿನ ಶಾಸ್ತ್ರಕಾರರು ಈ ಚಾನ್ಸ್ ತೆಗೆದುಕೊಳ್ಳೋದು ಬೇಡ, ಈ ಕನ್ಸೆಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ದಾನಾದಿಗಳನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಂತ ಹೇಳಿ ನಮ್ಮ ಮಠದಿಂದಲೂ ಉತ್ತರಾದಿ ಮಠದಿಂದಲೂ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಉಳಿದ ಬಗ್ಗೆ ನನಗೆ ಗೊತ್ತಿಲ್ಲ, ಆಯಾ ಮಠದ ವಿದ್ವಾಂಸರನ್ನು ಕೇಳಿ ತಿಳ್ಕೊಳ್ಬೋದು. ಆದ್ದರಿಂದಾಗಿ ಮೊಟ್ಟ ಮೊದಲು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ, ನಾಳಿನ ಗ್ರಹಣವನ್ನು ಎಲ್ಲರೂ ಆಚರಣೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಏನಿದು ಗ್ರಹಣ? ಗ್ರಸ್ತಾಸ್ತ್ರ ಚಂದ್ರಗ್ರಹಣ ಅಂತ ತಿಳ್ಕೊಂಡಂತ ಹೆಸರು. ಚಂದ್ರಗ್ರಹಣ ಹಗಲಿನಲ್ಲಿ 12ವರೆಗೇನೆ ಪ್ರಾರಂಭವಾಗ್ತಾ ಇದೆ. ಸೂಕ್ಷ್ಮವಾದ ಗಣಿತದಿಂದ. ಉಳಿದ ಗಣಿತದಿಂದ ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭವಾಗ್ತದೆ. ಆದರೆ ಮುಗೀತದೆ 3:28ಕ್ಕೆ ಭಾರತ ದೇಶದಲ್ಲಿ ಚಂದ್ರಗ್ರಹಣ ಕಾಣಿಸ್ತದೆ. ವಿದೇಶಗಳಲ್ಲಿ 12ವರೆಗೆ ಮಧ್ಯಾಹ್ನ 12:50ಕ್ಕೆ ಪ್ರಾರಂಭವಾಗ್ತದೆ. ಆದರೆ 3:28ಕ್ಕೆ ಚಂದ್ರಗ್ರಹಣ ಪ್ರಾರಂಭವಾದರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೆ ಅದನ್ನು ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ 3:28ರಿಂದ ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಗ್ರಹಣ ಪ್ರಾರಂಭವಾಗ್ತದೆ ನಮಗೆ ಭಾರತ ದೇಶದಲ್ಲಿ ಚಂದ್ರೋದಯ 6:26 ಸೂರ್ಯಾಸ್ತ, ಚಂದ್ರೋದಯ. ಇದು ನಾನು ಕಾಶಿಯಿಂದ ಪೂರ್ವ ದೇಶದಿಂದ ಪ್ರಾರಂಭವಾದ ಟೈಮನ್ನು ಹೇಳ್ತಾ ಇದ್ದೇನೆ. ಕೆಲವು ಕಡೆಯಲ್ಲಿ 6:20, 6:30, 6:35, 6:37, 6:40, ಕೆಲವು ಕಡೆ 6:42. ಈಗ ಗೂಗಲ್ ಅನುಕೂಲತೆ ನಿಮಗಿರೋದರಿಂದಾಗಿ ಚಂದ್ರೋದಯ ನಮ್ಮ ಊರಿನಲ್ಲಿ ಎಷ್ಟು ಗಂಟೆಗೆ ಆಗ್ತದೆ ಅಂತ ಅನ್ನೋದನ್ನು ನೀವು ಕರಾರುವಾಕ್ಕಾಗಿ ತಿಳಿದುಕೊಳ್ಳಲಿಕ್ಕೆ ಇವತ್ತಿನ ದಿವಸದಲ್ಲಿ ಸಾಧ್ಯವಿರುವುದರಿಂದ ನೀವು ನಿಮ್ಮ ಊರಿನ ಚಂದ್ರೋದಯ ನೋಡಿ, ಆ ಚಂದ್ರೋದಯಕ್ಕೆ ಸ್ನಾನ ಮಾಡಿ ಮುಗಿಯುತ್ತದೆ. ಆವಾಗ ನೀವು ಮುಕ್ತ ಸ್ನಾನ ಮಾಡು. ಸಂಪೂರ್ಣ ಹಿಂದೂಸ್ತಾನದಲ್ಲಿ ಚಂದ್ರಗ್ರಹಣ ಮುಗಿಯುವುದು 6:48 6:48ಕ್ಕೆ ಚಂದ್ರಗ್ರಹಣ ಮುಗಿಯುತ್ತದೆ. 6:50ಕ್ಕೆ ನೀವು ಬಿಟ್ಟ ಸ್ನಾನವನ್ನು ಮಾಡಿ ಆನಂತರ ದೇವರ ಪೂಜೆ, ಅಡಿಗೆ ಇತ್ಯಾದಿಗಳನ್ನು ಮಾಡಿಕೊಂಡು ಆನಂತರ ನೈವೇದ್ಯ ತೋರಿಸಿ ಊಟವನ್ನು ಮಾಡಬೇಕು. ಇದು ಎಲ್ಲರಿಗೂ ಅನಿವಾರ್ಯವಾಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ನೆನಪಿಟ್ಕೊಳ್ಳಿ. ಏನು ನೆನಪಿಟ್ಕೊಳ್ಬೇಕು? ನಿಮ್ಮ ಪ್ರದೇಶದ ಗೂಗಲ್ನಿಂದ ಚಂದ್ರೋದಯ ಎಷ್ಟು ಗಂಟೆಗಿದೆ ನೋಡಿ ಆ ಸಮಯಕ್ಕೆ ಸ್ನಾನ ಮಾಡಿ. ಹಿಡಿದ ಸ್ನಾನವನ್ನು, ಗ್ರಹಣ ಹಿಡಿದ ಸ್ನಾನವನ್ನು ಮಾಡಬೇಕು. 6:48ಕ್ಕೆ ಹಿಂದೂಸ್ತಾನದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಚಂದ್ರಗ್ರಹಣದ ಮೋಕ್ಷ ಇರುವುದರಿಂದ 6:48, 7 ಗಂಟೆಗೆ ಎಲ್ಲರೂ ಸರಿಯಾಗಿ ಚಂದ್ರಗ್ರಹಣ ಬಿಟ್ಟ ಸ್ನಾನವನ್ನು
ತಪ್ಪದೇ ಮಾಡಬೇಕು. ಇನ್ನು ಪ್ರಶ್ನೆ, ಹೋಳಿ ಹುಣ್ಣಿಮೆ ಹೋಲಿಕಾ ದಹನ ಯಾವಾಗ ಮಾಡಬೇಕು? ಹೋಲಿಕಾ ದಹನ, ಹೋಳಿ ಹುಣ್ಣಿಮೆ ಆಚರಣೆ ಇವತ್ತು 2ನೇ ಜನವರಿ ದಿವಸ ಇವತ್ತೇ ಮಾಡಬೇಕು. ಯಾರು ಪ್ರತಿ ತಿಂಗಳು ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ, ಅವರು 2ನೇ ತಾರೀಕಿಗೆ ಮಾಡಬೇಕು. ಹೋಲಿಕಾ ಪೂಜಾ ಇವತ್ತೇ ಮಾಡಬೇಕು. ಆದರೆ ಹೋಲಿಕಾ ದಹನ ಅಂತಿಕೊಂಡ, ಸಾಮೂಹಿಕ ಹೋಲಿಕಾ ದಹನ ಅಂತಿಕೊಂಡಂತೇನಿದೆ ಅಥವಾ ವೈಯಕ್ತಿಕ ಹೋಲಿಕಾ ದಹನ ಅಂತಿಕೊಂಡಂತೇನಿದೆ, ನಾಳೆ ಭದ್ರಾ ಇರುವುದರಿಂದಾಗಿ ಭದ್ರಾದ ಸಂದರ್ಭ ಇರುವಾಗ ಹೋಲಿಕಾ ದಹನ ಮಾಡಬಾರದು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ನಿಯಮ ಇರುವುದರಿಂದ ರಾತ್ರಿ 12:50ಕ್ಕೆ 12:50 2 ಇದರ ಮಧ್ಯದಲ್ಲಿ ಹೋಲಿಕಾ ದಹನ ಮಾಡಬೇಕು. ವಿಶೇಷವಾಗಿ ಸಾಮೂಹಿಕವಾಗಿ ಸೊಸೈಟಿಯಲ್ಲಿ ಮತ್ತಿನ್ನು ಎಲ್ಲ ಮಾಡ್ತಕ್ಕಂಥವರು ರಾತ್ರಿ 12 ಗಂಟೆ ನಂತರ 12:50ರ ನಂತರ 12:50ರವರೆಗೆ ಭದ್ರಾ ಸಂದರ್ಭ ಇರುವುದರಿಂದಾಗಿ ಹೋಲಿಕಾ ದಹನ ಮಾಡಲಿಕ್ಕೆ ಬರೋದಿಲ್ಲ. ನಾಳೆ ಗ್ರಹಣ ಅಂತೂ ಸರ್ವತಾ ಇಲ್ಲ, ಅಷ್ಟೊತ್ತಿಗೆ ಹುಣ್ಣೆ ಮುಗಿದೋಗಿರ್ತದೆ. ಆದ್ದರಿಂದ ಹೋಲಿಕಾ ದಹನವೂ ಕೂಡ ಇವತ್ತೇ. ಹಾಗಾದ್ರೆ ಇವತ್ತು ಹೋಲಿಕಾ ದಹನ ಮಾಡಿದರೆ ರಂಗ ಬಣ್ಣಾಟ ಯಾವಾಗ ಮಾಡಬೇಕು? ಬಣ್ಣಾಟ 4ನೇ ತಾರೀಕಿಗೆ, 4th ಗ್ರಹಣ ಮರುದಿವಸ ಮುಗಿದ ಮರುದಿವಸವನ್ನು ಮಾಡಬೇಕು. ಆನಂತರ ವೃದ್ಧಿ ಯಾವಾಗ ಪ್ರಾರಂಭವಾಗ್ತಾರೆ? ಸೂರ್ಯನಿರುವಾಗಲೇ ಗ್ರಹಣ ಪ್ರಾರಂಭವಾಗುವುದರಿಂದ, ಗ್ರಹಣ 3 ಗಂಟೆಗೇ ಪ್ರಾರಂಭವಾಗುವುದರಿಂದ ಶಕ್ತಿ ಇರತಕ್ಕಂಥ ಎಲ್ಲ ಯುವಕರಿಗೆ 8 ವರ್ಷದ ನಂತರ 80 ವರ್ಷದವರೆಗೆ ಎಲ್ಲರೂ ಸೂರ್ಯೋದಯದಿಂದಲೇ ವೇದ ಪ್ರಾರಂಭ. ಹಾಗಾದರೆ ಆಚಾರ್ಯ 4 ಗಂಟೆಗೆದ್ದು ಫಲಾಹಾರ ಗಿರಾಹಾರ ಮಾಡ್ಕೊಂಡು ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಂತಂದರೆ ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಉಪವಾಸ ಗ್ರಹಣ ಕಾಲದಲ್ಲಿ ತರ್ಪಣ ಕೊಡಬೇಕಾಗ್ತದೆ, ಪಿತೃಗಳ ತರ್ಪಣ ಕೊಡಬೇಕಾಗ್ತದೆ, ಜಪ ಮಾಡಬೇಕಾಗ್ತದೆ. ಊಟ ಮಾಡಿ ಜಪ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬೆಳಗ್ಗೆ 4 ಗಂಟೆಯಿಂದ ಅಡುಗೆ ಮಾಡಿಕೊಂಡು ಸಾಧನೆ ದ್ವಾದಶಿ ಅಂತ ಊಟ ಮಾಡಿ ಆನಂತರ ನಾವು ಇದು ಮಾಡ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಯಾರು ಔಷಧಿ ತೆಗೆದುಕೊಳ್ಳಲೇಬೇಕು, ಕೆಲವರಿಗೆ ಡಯಾಬಿಟೀಸು BP ಇರ್ತದೆ, ಅವರು ಬೆಳಗ್ಗೆ 9 ಗಂಟೆ ಒಳಗೆ, ಯಾಕೆ 6:26ಕ್ಕೆ ಭಾರತ ದೇಶದಲ್ಲಿ ಗ್ರಹಣ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕಿಂತ 9 ಗಂಟೆ ಮೊದಲು, 9 ಗಂಟೆ ಮೊದಲು, ಇದು ಕನ್ಸೆಷನ್ ನೆನಪಿಟ್ಕೊಳ್ಳಿ, 9 ಗಂಟೆ ಮೊದಲು ಅಂತಿಕೊಂಡಂತಂದರೆ 9 ತಾಸು ಮೊದಲು ಹಾಕಿ ಲೆಕ್ಕ ಹಾಕಿ, ಮಧ್ಯಾಹ್ನ ಸಾಯಂಕಾಲ 6:26 ಅಥವಾ 6:20 ಅಂತ ಇಟ್ಕೊಳ್ಳಿ. 6:20 ಅಂತ ತಿಳ್ಕೊಂಡ್ರೆ 6 ತಾಸು, ಈ ಕಡೆ 3 ತಾಸು. ಬೆಳಗ್ಗೆ 9 ಹೊಡೆದು 9 ಗಂಟೆ 20 ನಿಮಿಷದವರೆಗೆ ಯಾರಿಗೆ ಅನಿವಾರ್ಯವಾಗಿ ಔಷಧಿ ತೆಗೆದುಕೊಳ್ಳಬೇಕಾಗಿದೆ, ಔಷಧಿಗೋಸ್ಕರ ಅನಿವಾರ್ಯತೆ ಇದೆ, ಅಶಕ್ತರಾಗಿದ್ದಾರೆ, ರೋಗಿಗಳಾಗಿದ್ದಾರೆ, ಬಾಣಂತಿಯರಿದ್ದಾರೆ, ಹಾಲು ಕುಡಿಸುವ ಕೂಸುಗಳಿವೆ, 8 ವರ್ಷದ ಕೆಳಗಿನ ಮಕ್ಕಳಿದ್ದಾರೆ, 80 ವರ್ಷದ ಅತಿ ಮುದುಕರಿದ್ದಾರೆ, ಅಂಥವರಿಗೆ ಉತ್ತಮ
ಬೆಳಗ್ಗೆ 9 ಗಂಟೆ 9:15 ಒಳಗಾಗಿ. ಇನ್ನು ಮಧ್ಯಾಹ್ನ 3:28 ಒಳಗೆ. 3:28 ಒಳಗೆ ಯಾಕೆ ಅಂತಂದರೆ 6:26 ಪ್ರಾರಂಭ ಆಗೋದ್ರಿಂದ 3 ಗಂಟೆ ಮೊದಲು 3:26 ಅತಿವೃದ್ಧರು, ಸಣ್ಣ ಕೂಸುಗಳು ಇತ್ಯಾದಿಗಳು ಆಹಾರವನ್ನು ತೆಗೆದುಕೊಳ್ಳಬಹುದು. ಮುಸುರೆ ಊಟ ಸರ್ವಸಾಮಾನ್ಯ ಎಲ್ಲರಿಗೂ ನಿಷಿದ್ಧವಾಗಿರ್ತಕ್ಕಂಥದ್ದು. ಇನ್ನೊಮ್ಮೆ ಕೇಳಿ, ವೃದ್ಧರು, ಬಾಣಂತಿಯರು, ಆನಂತರ ಗರ್ಭಿಣಿಯರು, ಯಾರಿಗೆ ಆಹಾರ ತೆಗೆದುಕೊಳ್ಳಲೇಬೇಕಾಗಿರ್ತಕ್ಕಂಥ ಪ್ರಸಂಗ ಇದೆ, ಅವರು ಮ್ಯಾಕ್ಸಿಮಮ್ ಮಧ್ಯಾಹ್ನ 3:15 ಆಹಾರವನ್ನು ತೆಗೆದುಕೊಳ್ಳಬಹುದು. 3:28 3:15 ಅಂತ ಇಟ್ಟುಕೊಳ್ಳಿ. ಉಳಿದವರಿಗೆ ಇಲ್ಲ. ಸೂರ್ಯೋದಯದಿಂದಲೇ ಇರೋದರಿಂದಾಗಿ ಅವರು ಈ ನಿಯಮವನ್ನು ತಪ್ಪದೇ ಮಾಡಬೇಕು. ಇನ್ನು 6:47 ನಂತರ 6:48 ನಂತರ ಚಂದ್ರೋದಯ ಯಾವ ಊರಿನಲ್ಲಿ ಆಗ್ತದೆ ಆ ಊರಿನವರು ಅವರು ಈ ಚಂದ್ರೋದಯವನ್ನು ಆಚರಣೆ ಮಾಡುವ ಕಾರಣವಿಲ್ಲ. ಅದು ನಮ್ಮಿಂದ ಭಾರತದಲ್ಲಿ ಈಶಾನ್ಯ ಭಾಗದಲ್ಲಿ ಆ ರೀತಿಯಾಗಿರೋದ್ರಿಂದಾಗಿ ನಮಗೆ ಕರ್ನಾಟಕ, ಮಹಾರಾಷ್ಟ್ರ ಇತ್ಯಾದಿಗಳವರಿಗೆ ಈ ನಿಯಮ, ಗುಜರಾತ್ ಎಲ್ಲರಿಗೂ ಕೂಡ ಗ್ರಹಣ ಆಚರಣೆ ತಪ್ಪದೇ ಇದೆ. ಆದ್ದರಿಂದಾಗಿ ಎಲ್ಲರೂ ತಪ್ಪದೇ ಮಾಡಬೇಕು. 8 ವರ್ಷದ ಮೇಲೆ 80 ವರ್ಷದವರೆಗೆ ಎಲ್ಲರಿಗೂ ಪೂರ್ತಿ ಉಪವಾಸ. ಹಗಲಿನಲ್ಲಿ ಸಾಯಂಕಾಲ 7 ಗಂಟೆಯ ನಂತರ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ತೀರ್ಥ ತೆಗೆದುಕೊಂಡು ಆಹಾರ ತೆಗೆದುಕೊಳ್ಳಬಹುದು. ಔಷಧಿ ಅನಿವಾರ್ಯವಿದ್ದವರು ಬೆಳಗ್ಗೆ 9:15 ಇನ್ನು ಗರ್ಭಿಣಿಯರು ಮತ್ತು ವೃದ್ಧರು ಇತ್ಯಾದಿಗಳಿಗೆ ಯಾರಿಗಳಿಗೆ ಕಾಲಕ್ಕೆ ಸಮಯ ಔಷಧಿ ತೆಗೆದುಕೊಳ್ಬೇಕಾಗ್ತದೆ ಅಂಥವರಿಗೆ 3:20 3:15 ಅಂತ ಇಟ್ಟುಕೊಳ್ಳಿ, ಅಲ್ಲಿವರೆಗೂ ಮಾತ್ರ ಪರ್ಮಿಷನ್ ಇದೆ. ಇದನ್ನು ತಪ್ಪದೇ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ಬೆಳಗ್ಗೆ ಏನು ಮಾಡಬೇಕು? ಬೆಳಗ್ಗೆ ಸ್ನಾನ ಮಾಡಬೇಕು. ವೃದ್ಧಿ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಲಿಕ್ಕೆ ಬರ್ತದೆ, ಸಂಧ್ಯಾವಂದನೆ ಮಾಡಬೇಕು. ದೇವರಿಗೆ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು. ತುಳಸಿ ಹೂ ತೆಗೆದು ನಿರ್ಮಾಲ್ಯ ಸ್ನಾನ ಅಭಿಷೇಕ ಮಾಡಿ ಪರಿಸಿಡಬೇಕು. ಬ್ರಹ್ಮಯಜ್ಞ ಬರುವುದಿಲ್ಲ, ಅದು ಗ್ರಹಣದ ಬಿಟ್ಟ ನಂತರವೇ. ಸ್ನಾನ, ಸಂಧ್ಯಾವಂದನೆ, ನಿರ್ಮಾಲ್ಯ ವಿಸರ್ಜನೆ ಇಷ್ಟನ್ನು ತಪ್ಪದೇ ಮಾಡಲು ಬರುತ್ತದೆ. ಇನ್ನು 6:48 ನಂತರ 7 ಗಂಟೆಗೆ ಸ್ನಾನ ಮಾಡಿ ಬ್ರಹ್ಮದೇವ್ರ ಪೂಜೆ ಮಾಡಿ ಬ್ರಹ್ಮಯಜ್ಞ ಮಾಡಿ ನೈವೇದ್ಯ ಮಾಡಿ ವೈಶ್ವದೇವ ಮಾಡಿ ಅನಂತರ ಪಾರಣೆಯನ್ನು ಮಾಡಬೇಕು. ಗ್ರಹಣ ಬಿಟ್ಟ ನಂತರದ ಪೂಜೆಯಲ್ಲಿ ಯಾವ ವೃಂದಾವನ ಇತ್ಯಾದಿಗಳು ಎಲ್ಲಿವೆ ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಇರ್ತಕ್ಕಂಥ ವೃಂದಾವನ ಇತ್ತು ಅಂತಂದರೆ ಅದಕ್ಕೆ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು. ಆದರೆ ಹಸ್ತೋದಕ ಇಲ್ಲ. 3ನೇ ತಾರೀಕಿನ ದಿವಸ ಹಸ್ತೋದಕ ಇಲ್ಲ. ರಾತ್ರಿ ದೇವರಿಗೆ ನೈವೇದ್ಯ ವೈಶ್ವದೇವಾದಿಗಳಿದ್ದರೂ ಕೂಡ ಗುರುಗಳಿಗೆ ಹಸ್ತೋದಕ ಇರುವುದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ನಮಗೆ ಗ್ರಹಣದ ಸಮಯ ಅಂತಿಕೊಂಡಂತೇನಿದೆ, ಭಾಳ ಕಡಿಮೆ, ಕೆಲವು 5 ನಿಮಿಷ, ಕೆಲವು 3 ನಿಮಿಷ, ಕೆಲವು 7 ನಿಮಿಷ ಹೀಗಿದೆ. ಇಂಥ ಸಮಯದಲ್ಲಿ ತರ್ಪಣ ಪೂರ್ತಿ ಆಗೋದಿಲ್ಲಲ್ಲ ಅಂತಿಕೊಂಡಂತಂದರೆ ಆ ಬ್ರಹ್ಮ ತಮ್ಮ ಪರ್ಯಂತಂ ದೇವರ್ಷಿ ಪಿತೃಮಾನವಾಹ ತೃಪ್ಯಂತು ಪಿತರಃ ಸರ್ವೇ ಮಾತೃ ಮಾತಾಮಹಾದಯ ಅತೀತಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆಬ್ರಹ್ಮಭುವನಾನ್ ಲೋಕೆ ಇದಮಸ್ತು ತಿಲೋದಕಂ ಅಂತ ಈ ಶ್ಲೋಕ ಹೇಳಿ ನೀವು ತರ್ಪಣ ಕೊಟ್ಟು
ಗ್ರಹಣ ಬಿಟ್ಟದ ಸ್ನಾನವಾದ ಮೇಲೆ ಮತ್ತೆ ಪೂರ್ತಿ ಪುನಃ ಪಿತೃಗಳಿಗೆಲ್ಲ ತರ್ಪಣ ಕೊಡ್ಲಿಕ್ಕೆ ಬರ್ತದೆ. ಜಪ ತಪ ಮಾಡಲಿಕ್ಕೆ ಸಮಯ ಇಲ್ಲ, ಇಂಥ ಜಪ ಇಂಥ ಪಾರಾಯಣ ಮಾಡ್ತೇನೆ ಅಂಥೇಳಿ ಗ್ರಹಣ ಕಾಲದಲ್ಲಿ ಸಂಕಲ್ಪ ಮಾಡಿ ಗ್ರಹಣ ಬಿಟ್ಟ ನಂತರ ಕೂತ್ಕೊಂಡು ಅಡಿಗೆ ಆಗಬೇಕು, ಪೂಜೆ ಆಗಬೇಕು, ಸಾಮಿರ್ದೆ ಏನೋ ಒಂದೊಂದೂವರೆ ತಾಸು ನಂತರ ಅಡಿಗೆ ಆಗಲಿಕ್ಕೆ ಟೈಮ್ ಬೇಕು. ಅಲ್ಲಿವರೆಗೆ ನೀವು ಜಪ ತಪ ಇತ್ಯಾದಿಗಳನ್ನೆಲ್ಲ ಗ್ರಹಣಾಂಗವಾದ ಜಪ ಇತ್ಯಾದಿಗಳನ್ನು ಆಗ ಮಾಡಬಹುದು. ಗ್ರಹಣ ಕಾಲದಲ್ಲಿ ಸಂಕಲ್ಪ ಮಾಡಿದ್ದಾರೆ, ಗ್ರಹಣ ಕಾಲದಲ್ಲಿ ಸಂಕಲ್ಪ ಮಾಡಿರಬೇಕು, ನಾನು ಇಂಥ ಪಾರಾಯಣ ಮಾಡ್ತೇನೆ ಹಾಗೆ ಹೀಗೆ ಅಂತ ತಿಳ್ಕೊಂಡಂತೆ. ಇನ್ನು ಪೂರ್ಣಿಮಾ ತಿಥಿಯ ಶ್ರಾದ್ದ ಇದ್ದವರು ಶ್ರಾದ್ದ ಯಾವಾಗ ಮಾಡಬೇಕು? ಪೂರ್ಣಿಮಾ ತಿಥಿ ಶ್ರಾದ್ದ ಇದ್ದವರು ರಾತ್ರಿ 7 ಗಂಟೆ ನಂತರ ಬಿಟ್ಟ ಸ್ನಾನವನ್ನು ಮಾಡಿ ನಿರ್ಮಲ ತೀರ್ಥವನ್ನು ಇಟ್ಟುಕೊಂಡು ಆನಂತರ ಪಿತೃಗಳ ಶ್ರಾದ್ದ ಮಾಡಬೇಕು. ಏನ್ರಿ ಕುತಪ ಕಾಲ ಮಧ್ಯಾಹ್ನ ಇರ್ತದೆ, ರಾತ್ರಿ 7 ಗಂಟೆಗೆ ಶ್ರಾದ್ದ ಮಾಡಿ ಅಂತ ತಿಳ್ಕೊಂಡಂತೀರಿ? ಹೌದು, ಇಂಥ ವಿಶಿಷ್ಟ ನಿಮಿತ್ತದ ಸಂದರ್ಭದಲ್ಲಿ ಗ್ರಹಣ ಬಿಟ್ಟ ಮೇಲೆ ಶ್ರಾದ್ದಾದಿಗಳನ್ನು ತಪ್ಪದೇ ಮಾಡಬೇಕು. ಇನ್ನೊಂದ್ಸಲ ಶ್ಲೋಕ ಹೇಳ್ತೇನೆ ಕೇಳಿ. ಗ್ರಹಣ ಕಾಲದಲ್ಲಿ ಸಮಯ ಇಲ್ಲದೆ ಇದ್ದಾಗ ತರ್ಪಣ ಬಿಡ್ತಕ್ಕಂಥ ಕ್ರಮ: ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವರ್ಷಿ ಪಿತೃ ಮಾನವ ತೃಪ್ಯಂತು ಪಿತರಸ್ತರ್ವೇ ಮಾತೃ ಮಾತಾಮಹಾದಯ ಅತೀತ ಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆಬ್ರಹ್ಮ ಭುವನಾನ್ ಲೋಕೆ ಇದಮಸ್ತು ತಿಲೋದಕಂ ಏಕೆ ಚಾಸ್ಮತ್ಕುಲೆ ಜಾತಃ ಅಪುತ್ರ ಗೋತ್ರಜಾಮತಃ ತೇ ಗೃಹಣಂತು ಮಯಾ ದತ್ತಂ ಸೂತ್ರ ಇಷ್ಪೀಡನೋದಕಂ. ಇಷ್ಟು ಹೇಳಿ ಗ್ರಹಣ ಕಾಲದ ತರ್ಪಣ ಸಂಕ್ಷಿಪ್ತವಾಗಿ ಮುಗೀತು ಅಂತ ತಿಳ್ಕೊಂಡು ಅಂತೇಳಿ ಬಿಟ್ಟ ಮೇಲೆ ಪೂರ್ತಿ ಮಾಡಿ. ಇದನ್ನು ಪೂರ್ಣಿಮಾ ಶ್ರಾದ್ದದ ವ್ಯಕ್ತಿಗಳು ಈ ರೀತಿಯಾಗಿ ಮಾಡಬೇಕು. ಇನ್ನು ಗ್ರಹಣ ಕಾಲದಲ್ಲಿ ಯಾವುದನ್ನು ಸಂಕಲ್ಪ ಮಾಡಬೇಕು? ನಾವು ನಿತ್ಯ ಯಾವ ಮಂತ್ರವನ್ನು ಜಪ ಮಾಡ್ತೀವಲ್ಲ, ಆ ಮಂತ್ರ ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಈಗ ನಾವು ದಿನಾಲು ಧನ್ವಂತರಿ ಮಂತ್ರ, ನಾರಾಯಣ ಮಂತ್ರ ಅಥವಾ ಸ್ಪೆಷಲ್ ಗಾಯತ್ರಿ ಮಂತ್ರ ಅಥವಾ ಇನ್ಯಾವುದೋ ದೇವತಾ ಮಂತ್ರವನ್ನು ಮಾಡ್ತಿದ್ರೆ ಗ್ರಹಣ ಕಾಲದಲ್ಲಿ ಮಾಡಲಿಕ್ಕೆ ಸಮಯ ಇಲ್ಲ ಅಂತೇಳಿ ಆವಾಗಲೇ ಸಂಕಲ್ಪ ಮಾಡೋಕೆ ನಾನು ಇಂಥ ಮಂತ್ರ ಜಪ ಮಾಡ್ತೇನೆ ಅಂತ ತಿಳ್ಕೊಳುತ್ತೆ. ಆನಂತರ ಭಗವದ್ಗೀತೆ 11ನೇ ಅಧ್ಯಾಯ ಹೇಳುವ ಸಂಪ್ರದಾಯ ಬಂದಿದೆ. ವಾಯುಸ್ತುತಿ, ಸುಂದರಕಾಂಡ, ಗಾಯತ್ರಿ ಜಪ ಇತ್ಯಾದಿಗಳನ್ನು ಅಷ್ಟೆಲ್ಲ ಮಾಡಲಿಕ್ಕಾಗಿದೆ ಆ ಸಂಕಲ್ಪ ಮಾಡಿ ಬಿಟ್ಟ ಮೇಲೆ ಅಡಿಗೆ ನೈವೇದ್ಯ ಆಗುವವರೆಗೂ ಇದೆಲ್ಲ ಜಪ ಇತ್ಯಾದಿಗಳನ್ನು ಸ್ತೋತ್ರ ಮಂತ್ರ ಪಾರಾಯಣ ಎಲ್ಲ ಮಾಡಿ ಮುಗಿಸ್ಬೋದು. ಅದನ್ನು ಬಿಡಬಾರ್ದು, ತರ್ಪಣಾದಿಗಳನ್ನು ಬಿಡಬಾರ್ದು. ಗ್ರಹಣ ಬಿಟ್ಟ ಮೇಲೆಯೂ ಕೂಡ ಅದು ಕೂಡ ಮೊದಲೇ ಸಂಕಲ್ಪ ಮಾಡಿದ್ರಿಂದ ತರ್ಪಣ ಮಾಡಲಿಕ್ಕೆ ಬರ್ತದೆ. ಇನ್ನು ಬಹಳ ಜನರು ಕೇಳ್ತಾ ಇದ್ದಾರೆ, ಈ ಗ್ರಹಣದ ಫಲ ಏನು? ಇದು ಮಧ್ಯಾಹ್ನ ಕಾಲದಲ್ಲೇ ಇರೋದರಿಂದಾಗಿ ಇದಕ್ಕೆ ರಕ್ತಪೂರ್ಣ ಚಂದ್ರೋದಯ ಅಂತ ತಿಳ್ಕೊಂಡು ಅಂತ ಹೇಳಿ ಪೂರ್ಣ ಚಂದ್ರೋದಯವಾದುದರಿಂದ ಪ್ರಕೃತಿಯಲ್ಲಿ ವಿಕೋಪ ಬಹಳ ಆಗ್ತದೆ. ಪ್ರಕೃತಿ ವಿಕೋಪದ ವಿಶಿಷ್ಟತೆ ಎಂದರೆ, ಒಂದು ವಾರದ ಹಿಂದೆ ಮಲೇಷಿಯಾದಲ್ಲಿ ಇಂಥ ಅದ್ಭುತ ಮಹಾಪುರ ಬಂತು, ಅವರೆಂದು ಕಲ್ಪನೆ ಕೂಡ ಮಾಡಿರಲಿಲ್ಲ. ಎರಡನೇದ್ದು ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ. ಮೂರನೇದ್ದು ಇರಾನ್ ಅಮೆರಿಕಾದ ಯುದ್ಧ. ಇನ್ನೂ ಕೆಲವು ವಿಶೇಷವಾದಂಥ ಬೆಂಕಿ ಅಪಘಾತಗಳು ಇತ್ಯಾದಿಗಳು ನಡೀಲಿಕ್ಕೆ ಸಾಧ್ಯತೆ ಇವೆ.
ಚಂದ್ರಗ್ರಹಣದ ಪರಿಣಾಮ ರಕ್ತಪಾತ. ಅಂತಲ್ಲ. ಇನ್ನು ಚಂದ್ರಗ್ರಹಣದಲ್ಲಿ ಸ್ನಾನ ಜಪದ ಜೊತೆಗೆ ದಾನವೂ ಕೂಡ ಮಾಡಬೇಕು. ಎಲ್ಲರೂ ತಪ್ಪದೆ ಚಂದ್ರ ಮಂತ್ರವನ್ನು ಜಪ ಮಾಡಬೇಕು. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸನ್ನಿಭಂ ನಮಾಮಿ ಶಶನಂ ದೇವಂ ಶಂಭೋರ್ ಮುಕಟಭೂಷಣಂ. ನವಗ್ರಹದಲ್ಲಿ ಬರುವ ಶ್ಲೋಕ ಇನ್ನೊಮ್ಮೆ ಹೇಳ್ತೇನೆ. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸನ್ನಿಭಂ ನಮಾಮಿ ಶಶನಂ ದೇವಂ ಶಂಭೋ ಮುಕಟಭೂಷಣಂ. ಈ ರೀತಿಯಾಗಿ ಚಂದ್ರಮಂತ್ರವನ್ನು 108 ಸಲ ಆದರೂ ತಪ್ಪದೇ ಮಾಡಬೇಕು. ಚಂದ್ರಗ್ರಹಣದ ಸಂದರ್ಭದಲ್ಲಿ ಬಿಳಿ ಪದಾರ್ಥಗಳ ದಾನ. ಚಂದ್ರಬಿಂಬ ಮೊದಲೇ ತಂದಿರಬೇಕು, ಅದನ್ನು ಪೂಜೆ ಮಾಡಿ ಬೆಣ್ಣೆ ಪಾತ್ರದಲ್ಲಿ ಬೆಣ್ಣೆ ಜೊತೆಗೆ ದಾನ ಮಾಡಬೇಕು ಅಂತಾರೆ. ಇದು ಬಹಳ ಚಂದ್ರಗ್ರಹಣದಲ್ಲಿ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. ಇದರ ಜೊತೆಗೆ ಚಂದ್ರಗ್ರಹಣದಲ್ಲಿ ಬಿಳಿ ಪದಾರ್ಥ ಅಂತ ತಿಳ್ಕೊಂಡಂತಂದರೆ ಬಿಳಿ ಬಟ್ಟೆಗಳ ದಾನ, ಅದು ಶ್ರೇಷ್ಠ ಅಂತ ಅನಿಸ್ಕೊಳ್ತಾರೆ. ಎಳ್ಳಿನ ದಾನ, ಸಕ್ಕರೆಯ ದಾನ, ಹಾಲಿನ ದಾನ, ಅಕ್ಕಿಯ ದಾನ, ಎಲ್ಲ ಬಿಳಿ ಪದಾರ್ಥಗಳ ದಾನ ಅತಿ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಬೆಣ್ಣೆಯಲ್ಲಿ ಚಂದ್ರಬಿಂಬ ಇಟ್ಟು ಮಾಡುವ ದಾನ, ಸಕ್ಕರೆ, ಬಿಳಿ ಎಳ್ಳು, ಅಕ್ಕಿ, ಹಾಲು, ಬೆಣ್ಣೆ, ಈ ಪದಾರ್ಥಗಳ ದಾನ ಬಹಳ ವಿಶೇಷ ಅಂತ ಕೂಡ ಅನಿಸ್ಕೊಳ್ತಾರೆ. ಇದು ಕಾಮನ್ ಆಗಿ ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ವಿಧಿವಿಧಾನ. ಆನಂತರ ಶುಭ ಫಲ ಮಿಥುನ, ಮೀನ, ತುಲ, ವೃಶ್ಚಿಕ. ಶುಭ ಫಲ ಇದೆ ಅಂತ ತಿಳ್ಕೊಂಡಂತೇಳಿ ಸ್ನಾನ ಗೀನ ದಾನ ಬಿಟ್ಟು ಬಿಡಬೇಡಿ. ಅನಿವಾರ್ಯವಾದ ಏನಿದೆ ಸ್ನಾನ, ಪಾರಾಯಣ, ಜಪ ಮತ್ತು ಬಿಳಿ ವಸ್ತುಗಳ ದಾನ, ಬಟ್ಟೆ, ಸಕ್ಕರೆ, ಅಕ್ಕಿ, ಬೆಣ್ಣೆ ಇತ್ಯಾದಿ ಎಲ್ಲರೂ ಮಾಡಬೇಕು. ಮೇಷ, ಕರ್ಕ, ಧನು, ಕುಂಭ ಇವರಿಗೆ ಮಿಶ್ರ ಫಲ ಇರೋದರಿಂದಾಗಿ ಇವರು ಸ್ವಲ್ಪ ವಿಶೇಷವಾಗಿ ಹೆಚ್ಚಿಗೆ ದಾನ ಮಾಡಬೇಕು. ಇನ್ನು ಅಶುಭ ಫಲ ವೃಷಭ ರಾಶಿ, ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ. ವೃಷಭ ರಾಶಿ ಇವರ ಸ್ವಭಾವ ಅಂತಕೊಂಡಂತಂದರೆ ಅನವಶ್ಯಕ ಮಾತನಾಡ್ಬೋದು, ಎಲ್ಲಿ ಬೇಕಾಗಿಲ್ಲ ಅಲ್ಲಿ ಕಾರಬಾರ ಮಾಡೋದು. ಆನಂತರ ಎಲ್ಲಿ ಸ್ವಲ್ಪ ಮಾತನಾಡಬೇಕು ಅಲ್ಲಿ ಹೆಚ್ಚು ಮಾತನಾಡಬೇಕು. ಇದರಿಂದ ಎಷ್ಟೋ ಸಲ ಅವರ ಕೆಲಸ ಕೆಟ್ಟು ಹೋಗ್ತದೆ. ಆದ್ದರಿಂದ ವೃಷಭ ರಾಶಿಯವರು ಈ ಒಂದು 15 ದಿವಸ ಮೊದಲು 15 ದಿವಸದ ನಂತರ ಇವರು ಸ್ವಲ್ಪ ಜಾಗೃತಿಯಾಗಿರಬೇಕು. ಈ 15 ದಿನ ಯಾವ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. 15 ದಿವಸ ಗ್ರಹಣ ಬಿಟ್ಟ ಮೇಲೆ ದೂರದ ಪ್ರಯಾಣ ಬೇಕಾಗಿಲ್ಲ, ಬೇಡ. ಆಫೀಸ್ನಲ್ಲಿ ಅಥವಾ ಸ್ಕೂಲ್ ಕಾಲೇಜಿನಲ್ಲಿ
ಹಿರಿಯರ ಜೊತೆಗೆ ವಾದ ವಿವಾದ ಬೇಕಾಗಿಲ್ಲ. ಈ ಒಂದು ತಿಂಗಳು ಸ್ವಲ್ಪ ಕೇಳಿ ತುಂಬಿದ್ಬಿಡಿ, ಆಯಿತು. ಹೆಚ್ಚಿಗೆ ವಾದ ವಿವಾದ ಮಾಡಬೇಡಿ. ವೃಷಭ ರಾಶಿಗೆ ಚೆನ್ನಾಗಿಲ್ಲ. ಮತ್ತು ಸ್ವಲ್ಪ ಹೆಚ್ಚಿನ ಕಾರವಾರ ಕೂಡ ಕಡಿಮೆ ಮಾಡಿ. ಎಷ್ಟು ಅವಶ್ಯಕ ಬೇಕೋ ಅಷ್ಟು ಮಾತ್ರ ಕೆಲಸ ಮಾಡಿ. ವಿಶೇಷವಾಗಿ ವೃಷಭ ರಾಶಿಯವರು ಹನುಮಂತ ದೇವರ ಉಪಾಸನೆಯನ್ನು ಮಾಡಬೇಕು. ಸುಂದರಕಾಂಡ ಹೇಳಿ, ವಾಯುಸ್ತುತಿ ಹೇಳಿ, ಇಲ್ಲದೇ ಇದ್ದರೆ ವ್ಯಾಸರಾಯರು ಮಾಡಿದ ಯಂತ್ರೋದ್ಧಾರ ಪ್ರಾಣದೇವರ ಸ್ತೋತ್ರವನ್ನಾದರೂ ತಪ್ಪದೇ ದಿವಸಕ್ಕೆ 3 ಸಲ 7 ಸಲ ಹೇಳಿ. ಸುಂದರಕಾಂಡ 3 ಸಲ ಹೇಳಿ, ವಾಯುಸ್ತುತಿ ಸಾಧ್ಯವಾದರೆ 3 ಸಲ ಹೇಳಿ. ಇದರಿಂದ ಈ ಚಂದ್ರಗ್ರಹಣ ಮತ್ತು ಚಂದ್ರಗ್ರಹಣದಲ್ಲಿ ಹೇಳಿದಂತೆ ತರ್ಪಣ, ಜಪ, ಪಾರಾಯಣ, ಜೊತೆಗೆ ದಾನ, ಬೆಳಿ ಪದಾರ್ಥಗಳ ದಾನವನ್ನು ತಪ್ಪದೇ ಮಾಡಿ. ವೃಷಭ ರಾಶಿಯವರು ಮಾಡಲೇಬೇಕು. ಈ ಸಂದರ್ಭದಲ್ಲಿ ಅಷ್ಟು ಚೆನ್ನಾಗಿಲ್ಲ ವೃಷಭ ರಾಶಿ. ಇದರ ನಂತರ ಸಿಂಹರಾಶಿ ಪೂರ್ವ ಫಲ್ಗುನಿ ನಕ್ಷತ್ರದ ಮೇಲೆ ಈ ಗ್ರಹಣ ಬಂದಿದೆ. ಸಿಂಹರಾಶಿಯಲ್ಲಿ ಪೂರ್ವಾಫಲದಲ್ಲಿ, ಸಿಂಹ ರಾಶಿಯಲ್ಲಿ, ಸಿಂಹ ಲಗ್ನದಲ್ಲಿ ಗ್ರಹಣ ಆಗಿದೆ. ಪೂರ್ವ ಫಲ್ಗುನಿ ನಕ್ಷತ್ರದಲ್ಲಾಗಿದೆ. ತಪ್ಪದೇ ಸಿಂಹರಾಶಿಯವರು 15 ದಿವಸ ಪ್ರಯಾಣ ಮಾಡಲೇಬೇಡಬೇಡಿ. ಆಫೀಸಿಗೆ ಹೋಗಿ ಬರುವಾಗಲೂ ಕೂಡ ಎಚ್ಚರದಿಂದ ಇರಿ. ಆಕ್ಸಿಡೆಂಟ್ ಆಗುವ ಸಂದರ್ಭ ಸಿಂಹರಾಶಿಗೆ ಜಾಸ್ತಿ ಇದೆ. ಇದರತ್ತಾಗಲೇಬೇಕು ಅಂತಲ್ಲ, ಮನಸ್ಸು ಗಟ್ಟಿ ಇಟ್ಕೊಳ್ಳಿ. ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಮಾಡಿ. ದುರ್ಗಾದೇವಿ ನಮಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥವಳು. ದುರ್ಗಾ ಪೂಜೆ ಮಾಡಿ, ದುರ್ಗಾ ಸ್ತೋತ್ರ ಹೇಳಿ, ದುರ್ಗಾ ಸುಳಾದಿ ಹೇಳಿ. ಸಿಂಹರಾಶಿಯವರು ಮೇಲೆ ಬಂದದ್ದರಿಂದಾಗಿ ನರಸಿಂಹ ಸ್ತೋತ್ರ ಹೇಳಿ. ನರಸಿಂಹ ಮತ್ತು ದುರ್ಗಾದೇವಿ ಉಪಾಸನೆ ಸಿಂಹರಾಶಿಯವರಿಗೆ, ವಿಶೇಷವಾಗಿ ಪೂರ್ವ ಫಲ್ಗುನಿ ನಕ್ಷತ್ರದವರಿಗೆ ಇದು ಇದೆ. ಆದ್ದರಿಂದಾಗಿ ಅವರು ಬಹಳ ಎಚ್ಚರದಿಂದ ತಪ್ಪದೇ, ಗ್ರಹಣ ಕಾಲದಲ್ಲಿ ಅಂತೂ ಆಗೋದಿಲ್ಲ, ಗ್ರಹಣ ಮುಗಿದ ಮೇಲೆ ದುರ್ಗಾ ಸ್ತೋತ್ರ ಹೇಳಿ, ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳಿ. ಈ ಅನಾನುಕೂಲತೆ ದೂರವಾಗ್ತದೆ. ಸಿಂಹರಾಶಿಯವರು 15 ದಿವಸ ದೂರದ ಪ್ರಯಾಣ ಮಾಡೋದು ಬೇಡ. ಇದನ್ನು ನೆನಪಿಟ್ಟುಕೊಳ್ಳಿ. ಆ ನಂತರ ಕನ್ಯಾರಾಶಿಯವರು, ಕನ್ಯಾರಾಶಿಯ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದ್ರೆ, ವೈಶಿಷ್ಟ್ಯ ದೋಷ ಏನು ಅಂತ ತಿಳ್ಕೊಂಡಂತಂದ್ರೆ, ಕನ್ಯಾರಾಶಿಯವರು ಬೇಗನೆ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ. ಇನ್ನೊಬ್ಬರ ಮಾತಿನ ಮೇಲೆ ಅವರು ಬಹಳ ಅವಲಂಬಿತರಾಗಿರ್ತಾರೆ. ಕನ್ಯಾರಾಶಿಯ ಇನ್ನೊಂದು ದೊಡ್ಡ ದೋಷ ಏನು ಅಂತ ತಿಳ್ಕೊಂಡಂತಂದ್ರೆ, ಮನೆಯಲ್ಲಿ ಇದ್ದ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇವರ ಮಾತುಗಳನ್ನು ಕನ್ಯಾರಾಶಿಯವರು ಯಾವಾಗಲೂ ಇಗ್ನೋರ್ ಮಾಡ್ತಾರೆ. ಕನ್ಯಾರಾಶಿಯವರಿಗೆ ತಮ್ಮ ಫ್ರೆಂಡ್ಸ್ ಹೇಳಿದ ಮಾತೇ ಬಹಳ ವೇದವಾಕ್ಯ. ಸರ್ವಸಾಮಾನ್ಯವಾಗಿ ಕನ್ಯಾರಾಶಿಯವರು ಮನೆಯಲ್ಲಿದ್ದ ಹಿರಿಯರ ಮಾತಿಗೆ ಬೆಲೆ ಕೊಡುವುದಿಲ್ಲ. ಇದನ್ನು ತಪ್ಪದೆ ನೆನಪಿಟ್ಟುಕೊಳ್ಳಿ. ತಪ್ಪು ಮಾಡ್ತಾ ಇದ್ದೀವಿ. ಈ ಸಲ ಕನ್ಯಾರಾಶಿಯವರು ಒಂದು ಮಾತು ನೆನಪಿಟ್ಟುಕೊಳ್ಳಿ. ಈ ಒಂದು 15 ದಿವಸ ಆದರೂ ಕೂಡ ಗುರು ಹಿರಿಯರ ಮಾತನ್ನು ಕೇಳಿ ಡಿಸಿಷನ್ ತೆಗೆದುಕೊಳ್ಳಿ. ಏನೇ ಡಿಸಿಷನ್ ತೆಗೆದುಕೊಂಡ್ರೆ ಗುರು ಹಿರಿಯರ ಅನುಮತಿಯನ್ನು ತೆಗೆದುಕೊಂಡು ಡಿಸಿಷನ್ ತೆಗೆದುಕೊಳ್ಳಿ. ಮತ್ತು ಚಂದ್ರ ರಾಶಿಗೆ ಬೇಕಾಗಿರ್ತಕ್ಕಂಥ, ಚಂದ್ರಗ್ರಹಣಕ್ಕೆ ಬೇಕಾದಂಥ ಸ್ತೋತ್ರ ಮಂತ್ರಗಳನ್ನು ತಪ್ಪದೆ ಹೇಳಿ.
ಚಂದ್ರ ಮಂತ್ರವನ್ನು ಕೂಡ ಬಿಡದೆ ಹೇಳಿ. ಅದ್ರ ಜೊತೆಗೆ ರುದ್ರದೇವ ರುದ್ರಾಂತರ್ಗತ ಮೃತ್ಯುಂಜಯನ ಜಪವನ್ನು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕ ವಂದನಾನ್ ಮೃತ್ಯೋರ್ಮೃಕ್ಷ್ಯಮಾಮೃತ ಅನ್ನುವ ಮೃತ್ಯುಂಜಯ ಜಪವನ್ನು ತಪ್ಪದೆ ಮಾಡಿ. ಕನ್ಯಾ ರಾಶಿ ನಂತರ ಪಶ್ಚಾತ್ತಾಪ ಪಡುವ ಬದಲಾಗಿ ಎಚ್ಚರದಿಂದ ಮೊದಲೇ ದೇವರ ಆರಾಧನೆಯನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ನಾವು ಭಗವಂತ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಇದರ ನಂತರ ಇರತಕ್ಕಂಥ ರಾಶಿ ಮಕರ ರಾಶಿ. ಈಗಾಗಲೇ 7.5 ಪೀಡಿತವಾಗಿರ್ತಕ್ಕಂಥ ರಾಶಿ. ಇಂಥ ಮಕರ ರಾಶಿಯವರಲ್ಲಿ ವಿಷಯ ಇರ್ತಕ್ಕಂಥ ದೋಷ ಏನು ಅಂತ ತಿಳ್ಕೊಂಡಂತಂದರೆ, ಒಟ್ಟು ನಿಶ್ಚಿತ ಇಲ್ಲೇ ಇಲ್ಲ. ಇವತ್ತು ಇನ್ನೊಂದು ಕೆಲಸ, ನಾಳೆ ಅದು ಬೇಡ, ಇನ್ನೊಂದು ಕೆಲಸ ಇದು ಬೇಡ, ಅದನ್ನು ಮಾಡೋಣ, ಇದು ಬೇಡ ಅಂತ ಲಿಂಗರಿಂಗ್ ಅವಸ್ಥೆಯಲ್ಲಿ ಇರ್ತಕ್ಕಂಥ ರಾಶಿ ಇದು ಮಕರ ರಾಶಿ. ಆದ್ದರಿಂದಾಗಿ ಮಕರ ರಾಶಿಯವರು ಯಾವಾಗಲೂ ಅನಿಶ್ಚಿತವಾಗಿರ್ತಕ್ಕಂಥದ್ದಕ್ಕೆ ಮಹತ್ವ ಕೊಡ್ತಾರೆ, ನಿಶ್ಚಿತವಾದದ್ದನ್ನು ಬಿಟ್ಬಿಡ್ತಾರೆ. ಯಾವುದು ತಮ್ಮ ಕೈಲಿದ್ದದನ್ನು ಬಿಡ್ತಾರೆ, ಸಿಗದೇ ಇದ್ದದಕ್ಕೆ ಕೈ ಹಾಕ್ತಾರೆ. ಈ ಒಂದು ತಿಂಗಳು ತಪ್ಪದೇ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು. ಎಲ್ಲರ ಸರಿಯಾದ ಜನರ ಸಲಹೆಯನ್ನು ತೆಗೆದುಕೊಂಡು, ತಿಳಿದವರ ಸಲಹೆಯನ್ನು ತೆಗೆದುಕೊಂಡು ಹೆಜ್ಜೆಯನ್ನು ಇಡಿ. ಇಲ್ಲದೆ ಇದ್ರೆ ಬಹಳ ಅನಾನುಕೂಲತೆ ಇದೆ, ನೆನಪಿಟ್ಕೊಳ್ಳಿ. ಎಲ್ಲರೂ ನಾನು ಆಗಲೇ ಹೇಳಿದ ಚಂದ್ರ ಮಂತ್ರವನ್ನು ತಪ್ಪದೇ ಹೇಳಿ. ದಧಿಶಂಕ ತುಷಾರಾಭಂ ಕ್ಷೀರೋದಾರಣವ ಸನ್ನಿಭಂ ನಮಾಮಿ ಶಶಿನಂ ದೇವಂ ಶಂಭೋ ಮುಕಟಭೂಷಣಂ. ಇಂಥ ರಾಶಿಯವರು ಎಲ್ಲರೂ ತಪ್ಪದೆ ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಅದು ಉಳಿದ ರಾಶಿಯು ಈ ರಾಶಿಯವರಂತೆ ಅನುಕೂಲತೆಯನ್ನು ಮಾಡಿಕೊಂಡು ದೇವರ ಅನುಗ್ರಹ ಮಾಡಬೇಕು. ದೇವರ ಅನುಗ್ರಹವನ್ನು ತಪ್ಪದೇ ಪರಿಪಾಲನೆ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಉಳಿದವರಿಗೆ ಅನುಕೂಲ ಇದೆ, ಮನೆಯಲ್ಲಿ ಇದ್ಕೊಂಡು ಜಪಾತವಾದಗಳನ್ನು ಮಾಡಬಹುದು. ಆದರೆ ಸ್ನಾನಾದಿಗಳನ್ನು ಬಿಡಬೇಡಿ, ಪಾರಾಯಣ ಬಿಡಬೇಡಿ, ಜಪತಪ ಮಾಡಿ. ಮಕರ ರಾಶಿಯವರು ವಿಶೇಷವಾಗಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿ. ಶನೀಶ್ವರ ಗ್ರಹ ಬರೆದ ಒಂದು ನರಸಿಂಹ ಸ್ತುತಿ ಇದೆ, ನಿಮ್ಮ ಸ್ತೋತ್ರದ ಪುಸ್ತಕದಲ್ಲಿ ಸಿಕ್ಕುತ್ತದೆ. ಮಕರ ರಾಶಿಯವರು ಶನೀಶ್ವರಕೃತ ನರಸಿಂಹ ಸ್ತುತಿಯನ್ನು ತಪ್ಪದೇ ಹೇಳಿ. ಈಗ ಈ ಫೆಬ್ರವರಿ, ಈ ಸಲ ಮಾರ್ಚ್ ಎಂಡಲ್ಲೇ ಮಳೆ ಬರಬಹುದು. ಅದರಿಂದ ರಾಶಿ ಮಾಡಿರ್ತಕ್ಕಂಥವ್ರು ಬೇಗ ರಾಶಿ ಮಾಡಿ ಸುರಕ್ಷಿತ ಸ್ಥಳದಲ್ಲಿ ಧಾನ್ಯವನ್ನು ಸಾಗಿಸಬೇಕು. ಮಾರ್ಚ್ ಏಪ್ರಿಲ್ನಲ್ಲೇ ಕೆಲವು ಕಡೆ ಬಹಳ ಜೋರಾಗಿ ಮಳೆ ಬೀಳಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಎಚ್ಚರ. ಇನ್ನು ಈ ಮಾರ್ಚ್ ಏಪ್ರಿಲ್ ತಿಂಗಳುಗಳು ವಿದ್ಯಾರ್ಥಿಗಳ ಎಕ್ಸಾಮ್ ಮಾಡ್ತಕ್ಕಂಥ ಸಂದರ್ಭಗಳು. ವಿದ್ಯಾರ್ಥಿಗಳಿಗೆ ನನ್ನ ಸೂಚನೆ ಏನು ಅಂತ ತಿಳ್ಕೊಂಡಂತಂದರೆ, ನೀವು ತಪ್ಪದೇ ಹನುಮನ್ ದೇವರದ ಗುಡಿಗೆ ಹೋಗಿ, ಆನಂತರ ಯಂತ್ರೋದ್ಧಾರ ಪ್ರಾಣದೇವರ ಸ್ತೋತ್ರವಾಗಲಿ, ಆನಂತರ ಸುಂದರಕಾಂಡ ಸ್ತೋತ್ರವನ್ನಾಗಲಿ, ವಾಯುಸ್ತುತಿ ಸ್ತೋತ್ರವನ್ನಾಗಲಿ ತಪ್ಪದೇ ಹೇಳಿ. ಪ್ರತಿಯೊಬ್ಬ ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿ
ಈ ರೀತಿಯಾಗಿರ್ತಕ್ಕಂಥ ವಾಯುದೇವರ ಉಪಾಸನೆ ಮಾಡುವುದು ಬಹಳ ಅನಿವಾರ್ಯವಾಗಿದೆ. ಇಲ್ಲದೇ ಇದ್ದರೆ ಬಹಳ ಅನಾನುಕೂಲ ಆಗುವ ಸಂದರ್ಭತೆ ಇದೆ. ಪರೀಕ್ಷಾ ಹಾಲಿಗೆ ಒಂದು ಅರ್ಧ ಗಂಟೆ ಮೊದಲು ಹೋಗಿ, ಯಾಕೆ ಪರೀಕ್ಷಾ ಹಾಲಿಗೆ ಲೇಟಾಗಿ ಮುಟ್ಟುವ ಸಂದರ್ಭ ಇದೆ. ಆಮೇಲೆ ಮನಸ್ಸು ಕೊಟ್ಟು ಅಭ್ಯಾಸ ಮಾಡಿ. ದೈವ ಸಹ ಕಡಿಮೆ, ಪ್ರಯತ್ನಕ್ಕೆ ಹೆಚ್ಚು ಮಹತ್ವ. ಹಾರ್ಡ್ ವರ್ಕ್ ಮಾಡಿ, ವಿಶೇಷವಾದ ರೀತಿಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿ, ಜಪದಾರಾದಿಗಳನ್ನು ತಪ್ಪದೇ ಮಾಡಿ. ವಿದ್ಯಾರ್ಥಿಗಳೇ, ಹನುಮಂತ ದೇವರನ್ನು ಮರಿಬೇಡಿ. ಯಂತ್ರೋದ್ಧಾರ ಪ್ರಾಣದೇವರು ಹೇಳಿದರೆ ಶ್ರೇಷ್ಠ. ಇಲ್ಲದ್ರೆ ಒಂದು ಶ್ಲೋಕ, ಎರಡು ಶ್ಲೋಕ ವಾಯುದೇವರನ್ನು ಸ್ತೋತ್ರ ಮಾಡತಕ್ಕಂಥ ಶ್ಲೋಕಗಳು ನಮ್ಮ ಸರ್ವಜ್ಞ ವಿದ್ಯಾಪೀಠ ಈ ಗ್ರೂಪ್ನಲ್ಲಿ ಈ ಮಂತ್ರ ಇದ್ದೇ ಇರ್ತದೆ. ಇದನ್ನು ತಪ್ಪದೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಟ್ಟಿನಲ್ಲಿ ಈ ಗ್ರಹಣ ಎಲ್ಲರಿಗೂ ಧರ್ಮ ಕಾರ್ಯದಲ್ಲಿ ಪ್ರೇರಿಸ್ತಾ ಇದೆ. ಭಗವಂತ ನಿಮ್ಮ ಮೇಲೆ ಪರಮಾತ್ಮನ ಅಗ್ರಹವನ್ನು ಮಾಡ್ತಾನೆ. ಇದಿಷ್ಟು ಗ್ರಹಣದ ಬಗ್ಗೆ, ಗ್ರಹಣದ ಸ್ವಾಮಿಯ ಬಗ್ಗೆ. ಇದರ ನಂತರ ಒಂದು ಮಾತು ನೆನಪಿಟ್ಟುಕೊಳ್ಬೇಕು. ಕಿಂ ಕುರ್ವಂತೆ ಗ್ರಹ ಸರ್ವೇ ಪ್ರಸನ್ನೇ ಶ್ರೇಣಿಕೇತನೆ, ಕಿಂ ಕುರ್ವಂತೆ ಗ್ರಹ ಸರ್ವೇ ಅಪ್ರಸನ್ನೇ ಶ್ರೇಣಿಕೇತನೆ. ಆದ್ದರಿಂದಾಗಿ ಭಗವಂತನನ್ನು ಒಲಿಸಿ, ನಿಮ್ಮ ಉಪಾಸ್ಯ ದೇವರನ್ನು ಒಲಿಸಿ. ನಾನು ಹೇಳಿದಂತೆ ವಾಯುದೇವರ ನರಸಿಂಹದೇವರ ಸೇವೆ, ದುರ್ಗಾದೇವರ ಸೇವೆ ತಪ್ಪದೇ ಮಾಡಿ. ಭಗವಂತ ನಿಮಗೆ ತಪ್ಪದೇ ಅನುಗ್ರಹ ಮಾಡ್ತಾನೆ. ಇದಿಷ್ಟು ವಿವರಣೆ ಗ್ರಹಣದ ಬಗ್ಗೆ. ಇದನ್ನು ತಿಳಿದುಕೊಂಡು ಯಥಾಶಕ್ತಿಯಾಗಿ ನೀವು ಆಚರಣೆ ಮಾಡ್ತೀರಿ ಅಂತ ನಾನು ತಿಳಿದುಕೊಂಡಿದ್ದೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತರಾಚನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮೃತ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾತಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.